ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ರೈತರು ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿದರು. ಚನ್ನಗಿರಿ ನಗರದಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚನ್ನಗಿರಿ ತಾಲೂಕು ಸಮಿತಿ ವತಿಯಿಂದ ರೈತರಿಗೆ ಆಗುತ್ತಿರುವ ಕಿರುಕುಳ ಮತ್ತು ಅನ್ಯಾಯ ಖಂಡಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ಚನ್ನಗಿರಿ ಐಬಿ ವೃತ್ತದಿಂದ ಮೆರವಣಿಗೆ ಮೂಲಕ ಸಾಗಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದರು. 2015ರ ಹಿಂದೆ ಸಾಗುವಳಿ ಮಾಡಿರುವ ಜಮೀನುಗಳನ್ನು ತೆರವುಗೊಳಿಸದಂತೆ ಸರ್ಕಾರದ ಸ್ಪಷ್ಟ ಆದೇಶ ಇದ್ದರೂ ಸಹ 70 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿರುವ ರೈತರಿಗೆ ಇತ್ತೀಚೆಗೆ ಅರಣ್ಯ ಇಲಾಖೆಯಿಂದ ನೋಟಿಸ್ ನೀಡಲಾಗಿದೆ. ರೈತರ ಮೇಲೆ ಕೇಸ್ ದಾಖಲಿಸಿ ಕಿರುಕುಳ ನೀಡಲಾಗ್ತಾ ಇದೆ. ಅರಣ್ಯ ಹಕ್ಕು ಕಾಯ್ದೆಯಡಿ ಸಾಗುವಳಿ ಹಕ್ಕು ಪತ್ರಕ್ಕೆ ಅರ್ಜಿ ಸಲ್ಲಿಸಿರುವ ಎಸ್ಟಿ ಬುಡಕಟ್ಟು ಸಮುದಾಯಗಳಿಗೆ ಇವರು ಬುಡಕಟ್ಟು ಅಲ್ಲ ಅಂತ ವರದಿ ನೀಡುವ ಮೂಲಕ ಬುಡಕಟ್ಟು ಸಮುದಾಯದ ರೈತರಿಗೆ ಅನ್ಯಾಯ ಮಾಡಲಾಗುತ್ತಿದೆ. ಇದನ್ನು ನಿಲ್ಲಿಸಬೇಕು ಎಂದು ಹಸಿರು ಸೇನೆ ಅಧ್ಯಕ್ಷರಾದ ಬಸವಾಪುರ ರಂಗನಾಥ್ ರವರು ಎಚ್ಚರಿಕೆ ನೀಡಿದರು. ಇದೇ ವೇಳೆ ಅರಣ್ಯ ಇಲಾಖೆ ನೀಡಿದ ನೋಟಿಸ್ ಅನ್ನು ಹರಿದು ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಇನ್ನು ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿಗಳಾದ ಮಲ್ಲಶೆಟ್ಟಿಹಳ್ಳಿ ಚನ್ನಬಸಪ್ಪ, ಜಿಲ್ಲಾ ಮುಖಂಡರಾದ ಬಸವರಾಜ್, ಪಾಟೀಲ್, ಕಾಳೇಶ್, ಸಂತೋಷ್, ಯೋಗೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಮುಂದಿನ ದಿನಗಳಲ್ಲಿ ಇದೇ ರಸ್ತೆ ತಡೆ ಮಾಡಿಕೊಂಡು ನಾವು ಹೋರಾಟ ಮಾಡ್ತಾವಂತ ನಿಮ್ಮ ಇಲಾಖೆ ಏನು ರಾಜ್ಯ ಸರ್ಕಾರ ರೈತರುಗಳನ್ನು ಒಕ್ಕಲಿಸ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿತೋ ಅದನ್ನು ವಿರೋಧಿಸಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಚನ್ನಗಿರಿ ತಾಲೂಕು ಸಮಿತಿಯಿಂದ ನಾವು ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ವಿ. ಇವತ್ತೇನು ಅವರು ರೈತರನ್ನ ಒಕ್ಕಲಿಸೋಕ್ಕೋಸ್ಕರ ನೋಟಿಸ್ ಇಶ್ಯೂ ಮಾಡಿದ್ರು, ಆ ನೋಟಿಸನ್ನು ತಕ್ಷಣ ವಾಪಸ್ ಪಡಿಬೇಕು, ಇಲ್ಲಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ತಿರಸ್ಕರಿಸ್ತದೆ ಅಂತೇಳಿ ಅದನ್ನು ಸುಟ್ಟಾಕ್ತಕ್ಕಂಥ ಚಳವಳಿಯನ್ನು ಇವತ್ತು ಚನ್ನಗಿರಿ ತಾಲೂಕಿನಲ್ಲಿ ನಾವು ರೈತರು ಮಾಡಿದ್ವಿ. ಆಮೇಲೆ ರೈತರಿಗೆ ಯಾವುದೇ ರೈತರಿಗೆ ಏನೋ ಫಾರೆಸ್ಟ್ ಅರಣ್ಯಾಧಿಕಾರಿಗಳು ಕಿರುಕುಳವನ್ನು ಕೊಟ್ಟರೆ ಕರ್ನಾಟಕ ರಾಜ್ಯ ರೈತ ಸಂಘ ಇನ್ನು ಮುಂದೆ ಸುಮ್ಮನಿರಲ್ಲ. ಕಳೆದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿದ್ದಾಗ ರೈತ ಚಳವಳಿಗೆ ಏನೋ ಹಕ್ಕುಪತ್ರ ನೀಡಿತ್ತು, ಆ ಕಾರ್ಯಕ್ರಮವನ್ನು ದಾವಣಗೆರೆ ಜಿಲ್ಲೆಯಿಂದಲೇ ಪ್ರಾರಂಭ ಮಾಡ್ತೀವಿ. ಇದೇ 7ನೇ ತಾರೀಕು ನಮ್ಮ ರಾಜ್ಯದ ಅಧ್ಯಕ್ಷರು ಕೋಡಿಹಳ್ಳಿ ಚಂದ್ರಶೇಖರ್ ಅವರು ದಾವಣಗೆರೆ ಜಿಲ್ಲೆಗೆ ಪ್ರವಾಸ ಇರುವ ಕಾರಣ ಆಗಮಿಸ್ತಿದ್ದಾರೆ. ಅವ್ರ ಮುಖಾಂತರ ಇನ್ನು ಮುಂದಿನ ದಿನದಲ್ಲಿ ಯಾವ ಥರ ಹೋರಾಟ ಮಾಡಬೇಕು, ಅವ್ರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತಂದೇಳಿ ಮೂಲಕ ತಮಗೆ ತಿಳಿಪಡಿಸ್ತೀವಿ. ಅಧಿಕಾರಿಗಳು ಯಾವುದೇ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ಏನಾದರೂ ಮಾಡಿದರೆ ಇಡೀ ಜಿಲ್ಲಾದ್ಯಂತ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹೆದ್ದಾರಿ ತಡೆ ಇನ್ನಿತರ ಉಗ್ರ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ. ಚನ್ನಗಿರಿ ತಾಲೂಕು ಬಂದ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಮಾಡ್ತೀವಿ ಅಂತ ಹೇಳ್ತೀವಿ. ಎಲ್ಲ ರೈತರಿಗೆ ತಿಳಿಸೋದು ಏನಂದರೆ, ಇವತ್ತು ಅರಣ್ಯ ಕಾಯ್ದೆ ಇದರಲ್ಲಿ ನೋಟಿಸನ್ನು ರಿಶ್ಯೂ ಮಾಡ್ತಾ ಇದ್ರು. ಅದ್ರ ಬಗ್ಗೆ ನಮ್ಮ ಫಾರೆಸ್ಟರ್ ಹೋರಾಟಕ್ಕೆ ನಾವು ಮುಂದಾದಾಗ ಏನಾಗಿದೆ ಅಂದರೆ, ಹಿಂದೆಲ್ಲ ಪಾಣಿ ಕೊಟ್ಟಿದ್ದಾರೆ, ಪಾಣಿ ಕೊಟ್ಟು ಸ್ಕೆಚ್ ಮಾಡಿ ಕೊಟ್ಟರು ಮತ್ತು ಹಕ್ಕುಪತ್ರ ಇದಕ್ಕೆ ನೋಟಿಸ್ ಇಶ್ಯೂ ಮಾಡ್ತಿದ್ದಾರೆ. ಆದರೆ ಅದರ ವಿರುದ್ಧನೇ ನಾವು ಉಗ್ರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆದರೆ ಇವತ್ತು ಎಲ್ಲ ಅಧಿಕಾರಿಗಳು ತಪ್ಪಿಸಿರೋದ್ರಿಂದ ಅವ್ರಿಗೆ ಸಂಬಂಧಪಟ್ಟ ಒಬ್ಬ ಅಧಿಕಾರಿ ಬಂದು ಇದನ್ನ ಮನವಿ ಸ್ವೀಕರಿಸಿದ್ರು. ಇದನ್ನು ಇದೇ ಥರ ಮುಂದೆ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತಂದೇಳಿ ನಾವು ಈ ಮಾಧ್ಯಮದ ಮೂಲಕ ನಾವು ತಿಳಿಸ್ತೇವೆ ಅಂತ ಹೇಳ್ತಿದ್ದಾರೆ. ಏನು ಮಾನ್ಯ ACF ಅವರು ಚನ್ನಗಿರಿ ವಿಭಾಗದ ಅರಣ್ಯ ಸಂರಕ್ಷಣಾಧಿಕಾರಿಗಳು ಈ ಶಾಂತಿಸಾಗರ ವಲಯ ಅರಣ್ಯ ಸೇರಿದಂತೆ ಚನ್ನಗಿರಿ ತಾಲೂಕಿನ ಅರಣ್ಯ ವಿಭಾಗದ ಕೆಲವು ರೈತರಿಗೆ ನಿಮ್ಮ ಜಮೀನನ್ನು ಯಾಕೆ ಒತ್ತುವರಿಯನ್ನು ತೆರವುಗೊಳಿಸಬಾರ್ದು, ಅದನ್ನು ದಾಖಲೆ ಸಮೇತ ಬನ್ನಿ ಅಂತೇಳಿ ಈ ದಿನ ನಮಗೆ ನೋಟಿಸನ್ನು ಕೊಟ್ಟಿದ್ರು. 5ನೇ ತಾರೀಕು ಬನ್ನಿ ಅಂತೇಳಿ. ಇವತ್ತು 5ನೇ ತಾರೀಕು ನಾವು ಬಂದಿದ್ದೀವಿ. ಬಟ್ ACF ಮೇಡಮ್ಮು ಕಚೇರಿ ಇಲ್ಲ. ಅವರು ನಾವು ಪ್ರತಿಭಟನೆ ಮೂಲಕವಾಗಿ ಉತ್ತರ ಕೊಡ್ತೀವಿ ಅಂತ ಮುನ್ಸೂಚನೆ ತಿಳ್ಕೊಂಡೇನೋ ಅವರು ಕಾಣೆ ಆಗಿದ್ದಾರೆ. ಆದರೂ ಕೂಡ ಅವರಿಗೆ ನಾವು ನೇರವಾಗಿ ವಿಚಾರವನ್ನು ತಿಳಿಸಿದ್ದೀವಿ. ಏನು ಸರ್ಕಾರಿ ಆದೇಶ ಇದೆ, 2015ಕ್ಕಿಂತ ಹಿಂದೆ 3 ಎಕರೆ ಜಮೀನಿಗಿಂತ ಕಡಿಮೆ ಜಮೀನನ್ನು ಸಾಗುವಳಿ ಮಾಡಿರ್ತಕ್ಕಂಥ ರೈತರನ್ನ ಒತ್ತುವರಿ ತೆರವುಗೊಳಿಸಬಾರ್ದು. ಹಾಗೂ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ರೈತರನ್ನ ಅವರು ಅರ್ಜಿ ಇತ್ಯರ್ಥ ಆಗೋವರೆಗೂ ಕೂಡ ತೆರವುಗೊಳಿಸಬಾರ್ದು. ಹಾಗೂ ನ್ಯಾಯಾಲಯದಲ್ಲಿ ಏನಾದರೂ ಕೇಸ್ಗಳಿದ್ದರೆ ಆ ಜಮೀನುಗಳನ್ನು ಕೂಡ ಅದು ಇತ್ಯರ್ಥ ಆಗೋವರೆಗೂ ಕೂಡ ಅದನ್ನು ತೆರವುಗೊಳಿಸಬಾರ್ದು.